ಲೋಕಸಭಾ ಚುನಾವಣೆಯ ಬಳಿಕ ಈಗ ಉಪಚುನಾವಣೆಯ ಸರದಿ. 3 ವಿಧಾನಸಭಾ ಕ್ಷೇತ್ರಗಳು ಮತ್ತು 1 ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿಕ್ಕಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದ ಕುಮಾರಸ್ವಾಮಿ ಅವರು ಆಯ್ಕೆಯಾಗಿದ್ದ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ತುಕಾರಾಮ್ ಅವರು ಆಯ್ಕೆಯಾಗಿದ್ದರ ಹಿನ್ನೆಲೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಬಸವರಾಜ ಬೊಮ್ಮಾಯಿ ಅವರು ಆಯ್ಕೆಯಾಗಿದ್ದರ ಹಿನ್ನೆಲೆಯಲ್ಲಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಯ್ಕೆಯಾಗಿದ್ದರ ಹಿನ್ನೆಲೆಯಲ್ಲಿ ಉಡುಪಿ ಚಿಕ್ಕಮಗಳೂರು ವಿಧಾನ ಪರಿಷತ್ ಕ್ಷೇತ್ರ ಏನಿದೆ ಅದಕ್ಕೆ ಸ್ಥಳೀಯ ಸಂಸ್ಥೆಗಳಿಂದ ಚುನಾವಣೆ ನಡೀಬೇಕಿದೆ. ಸೊ 4 ಉಪಚುನಾವಣೆಗಳು. ಈ 4 ಉಪಚುನಾವಣೆಗಳಿಗೆ ಕಾಂಗ್ರೆಸ್ ತನ್ನ ಸಿದ್ಧತೆಯನ್ನು ಆರಂಭಿಸಿದೆ. ಉಪಮುಖ್ಯಮಂತ್ರಿಯೂ ಆಗಿರುವಂತಹ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ ಮತ್ತು ಮಂಗಳೂರು ಉಡುಪಿ ಕೌನ್ಸಿಲ್ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಲೋಕಲ್ ಬಾಡಿಯಿಂದ ಎಲೆಕ್ಷನ್ ನಡೆಯಲಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಗಳ ಕೆಲಸ ಏನು ಅಂತ ಹೇಳಿದ್ರೆ ಅಭ್ಯರ್ಥಿಗಳ ಆಯ್ಕೆ ಮತ್ತು ಕಾಂಗ್ರೆಸ್ನ ಗೆಲುವಿಗೆ ರಣತಂತ್ರವನ್ನು ರೂಪಿಸುವಂಥದ್ದು. ಒಂದು ಪ್ರಮುಖವಾದಂತಹ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ. ಚಲುವರಾಯಸ್ವಾಮಿ ನೇತೃತ್ವದ ಸಮಿತಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಂಸದ DK ಸುರೇಶ್, ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ, ಶಾಸಕ ನರೇಂದ್ರ ಸ್ವಾಮಿ, ಇಕ್ಬಾಲ್ ಹುಸೇನ್, MLC ಪುಟ್ಟಣ್ಣ ಮತ್ತು S ರವಿ ಹಾಗೂ ರಾಮನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಗಂಗಾಧರ್ ಇದ್ದಾರೆ. ಸೊ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುವಂತಹ ಉಪಚುನಾವಣೆಗೆ ಮಯೂರ ಜಯಕುಮಾರ್ ಮತ್ತು ವಸಂತ್ ಕುಮಾರ್ ಅವರನ್ನು ಇನ್ಚಾರ್ಜ್ ಆಗಿ ಮಾಡಿದ್ದಾರೆ. ಅದಕ್ಕೆ ಜಮೀರ್ ಅಹಮದ್ ಖಾನ್, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಇವರು ಆ ಸಮಿತಿಯ ಅಧ್ಯಕ್ಷರು. ಸಂಡೂರು ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿಯ ಸಂಸದ ಅಂದರೆ ಸಂಡೂರು ಕ್ಷೇತ್ರದ ಮಾಜಿ ಶಾಸಕ ತುಕಾರಾಮ್, B ನಾಗೇಂದ್ರ ಮಾಜಿ ಸಚಿವರು, ಈಗೇನು ಹಗರಣದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟರು MLA B ನಾಗೇಂದ್ರ, ಜೊತೆಗೆ ಡಾಕ್ಟರ್ NT ಶ್ರೀನಿವಾಸ್, PT ಪರಮೇಶ್ವರ ನಾಯಕ್ ಮಾಜಿ ಸಚಿವರು ಮತ್ತು ಶಿವಯೋಗಿ, ಇವರು ಸಂಡೂರು ಕ್ಷೇತ್ರದ ಜವಾಬ್ದಾರಿಯನ್ನು ಇವರಿಗೆ ಒಪ್ಪಿಸಲಾಗಿರುವಂಥದ್ದು. ಶಿಗ್ಗಾಂವಿಗೆ ಮಯೂರ್ ಜಯಕುಮಾರ್ ಮತ್ತು ವಿನಯ್ ಕುಲಕರ್ಣಿ ಮಾಜಿ ಸಚಿವರು, ಇವರನ್ನು ಇನ್ಚಾರ್ಜ್ಗಳನ್ನಾಗಿ ಮಾಡಲಾಗಿದೆ. ಜೊತೆಗೆ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿರುವಂಥದ್ದು. ಈ ಸಮಿತಿಗೆ ಶಿವಾನಂದ್ ಪಾಟೀಲ್ ಸಚಿವರು, ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಲೋಕಸಭಾ ಚುನಾವಣೆಯಲ್ಲಿ ಸೋತರು. ಶಿವಾನಂದ್ ಪಾಟೀಲ್, ಸಂತೋಷ್ ಲಾಡ್ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು, ಜೊತೆಗೆ MLC ಸಲೀಂ ಅಹಮದ್, ಸಂಜೀವ್ ಕುಮಾರ್ ನೀರಳಗಿ ಮತ್ತು ಆನಂದ ಗಡ್ಡದೇವರ ಮಠ, ಇವರನ್ನು ಆ ಸಮಿತಿಯ ಸದಸ್ಯರನ್ನಾಗಿ ಮಾಡಲಾಗಿದೆ. ಮಂಗಳೂರು ಉಡುಪಿ ವಿಧಾನ ಪರಿಷತ್ ಉಪಚುನಾವಣೆಗೆ ರೋಜಿಜಾನ್ ಮತ್ತು ಮಂಜುನಾಥ್ ಭಂಡಾರಿ ಇವರನ್ನು ಇನ್ಚಾರ್ಜ್ಗಳನ್ನಾಗಿ ಮಾಡಲಾಗಿದೆ. ಮಂಜುನಾಥ್ ಭಂಡಾರಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥವರು. ಮಂಗಳೂರು ಉಡುಪಿ ಪರಿಷತ್ ಉಪಚುನಾವಣೆಗೆ ರಚಿಸಲಾಗಿರುವಂಥ ಸಮಿತಿಗೆ ದಿನೇಶ್ ಗುಂಡೂರಾವ್ ಅಧ್ಯಕ್ಷರು, ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸದಸ್ಯೆ, ವಿನಯ್ ಕುಮಾರ್ ಸೊರಕೆ, ರಮಾನಾಥ್ ರೈ, ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ, K ಜಯಪ್ರಕಾಶ್ ಹೆಗ್ಡೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋತಂತಹ ಜಯಪ್ರಕಾಶ್ ಹೆಗ್ಡೆ, ಪದ್ಮರಾಜ್, ಹರೀಶ್ ಕುಮಾರ್, ಪದ್ಮರಾಜ್ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ನಿಂತು ಸೋತಂಥವರು, ಹರೀಶ್ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು, ಉದಯ್ ಶೆಟ್ಟಿ ಮತ್ತು ಕಿಶನ್ ಹೆಗ್ಡೆ ಇವರನ್ನು ಆ ಸಮಿತಿಗೆ ಮೆಂಬರ್ಗಳನ್ನಾಗಿ ಮಾಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸೋತಿದ್ರು. ಸೊ ಕಾಂಗ್ರೆಸ್ ಈಗ ಬೈ ಎಲೆಕ್ಷನ್ಗೆ ರೆಡಿಯಾಗಿರುವಂಥದ್ದು. ಚನ್ನಪಟ್ಟಣದ ಜವಾಬ್ದಾರಿಯನ್ನು ಚಲುವರಾಯಸ್ವಾಮಿ ಅವರಿಗೆ ಕೊಡಲಾಗಿದೆ. ಸಂಡೂರಿನ ಜವಾಬ್ದಾರಿಯನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಲಾಗಿರುವಂಥದ್ದು. ಶಿಗ್ಗಾಂವಿ ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಈಶ್ವರ್ ಖಂಡ್ರೆ ಅವರಿಗೆ ಕೊಡಲಾಗಿದೆ. ಮಂಗಳೂರು ಮತ್ತು ಉಡುಪಿ ಪರಿಷತ್ ಬೈಪೋಲ್ನ ಜವಾಬ್ದಾರಿಯನ್ನು ದಿನೇಶ್ ಗುಂಡೂರಾವ್ ಅವರಿಗೆ ಕೊಡಲಾಗಿರುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಒಂದು ವೇಳೆ ಈ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಏನಾದರೂ ಗೆದ್ದರೆ ಕಾಂಗ್ರೆಸ್ನ ಸದಸ್ಯರ ಸಂಖ್ಯೆ ವಿಧಾನಸಭೆಯಲ್ಲಿ 138ಕ್ಕೆ ಬರುತ್ತೆ. ಈಗ 136 ಇರುವಂಥದ್ದು, +2 ಆದರೆ ಒಂದು ವೇಳೆ ಚನ್ನಪಟ್ಟಣದಲ್ಲೂ ಕಾಂಗ್ರೆಸ್ ಗೆದ್ದು ಶಿಗ್ಗಾಂವಿಯಲ್ಲೂ ಕಾಂಗ್ರೆಸ್ ಗೆದ್ದರೆ ಆಗ +2 ಆಗುತ್ತೆ. ಕಾರಣ ಚನ್ನಪಟ್ಟಣ ಇದುವರೆಗೆ JDS ಹಿಡಿತದಲ್ಲಿದ್ದಂಥ ಕ್ಷೇತ್ರ, ಶಿಗ್ಗಾವಿ BJP ಹಿಡಿತದಲ್ಲಿದ್ದಂಥ ಕ್ಷೇತ್ರ. ಒಂದು ವೇಳೆ
ಸೋತ್ರೆ ಕಾಂಗ್ರೆಸ್ಗೆ ಅದು ಕೂಡ ದೊಡ್ಡ ಮುಖಭಂಗವಾಗಿ ಪರಿಣಮಿಸಬಹುದು. ಆಫ್ಟರ್ ಲೋಕಸಭಾ ಎಲೆಕ್ಷನ್ ಅದರ ಪರಿಣಾಮಗಳು ಆಮೇಲೆ ಬೀರ್ಲಿಕ್ಕೆ ಶುರುವಾಗುತ್ತೆ. ಸರ್ಕಾರದ ಮೇಲೆ ಖಂಡಿತವಾಗಿಯೂ ಈ ಉಪಚುನಾವಣೆಯ ಪರಿಣಾಮಗಳು ಬೀರ್ಲಿಕ್ಕೆ ಶುರುವಾಗುತ್ತೆ. ಬಿಕಾಸ್ ಸರ್ಕಾರ ಇದ್ದಾಗಿಯೂ ಕೂಡ ಮಂತ್ರಿಗಳನ್ನು ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದ್ದಾಗಿಯೂ ಕೂಡ ಕಾಂಗ್ರೆಸ್ಸಿಗೆ ಉಪಚುನಾವಣೆಯಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದು ಸಹಜವಾಗಿ ಇನ್ನೂ ಕನಿಷ್ಠ 3 ವರ್ಷ ಸವಿಸಬೇಕಾಗಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಪರಿಣಾಮವನ್ನು ಬೀರಲಿಕ್ಕೆ ಶುರುವಾಗುತ್ತೆ. ಖಂಡಿತವಾಗಿಯೂ ಅದರ ಪರಿಣಾಮ ಶುರುವಾಗುತ್ತೆ. ಬಟ್ ಸರ್ಕಾರ ಇರೋದರಿಂದ ಉಪಚುನಾವಣೆಯಲ್ಲಿ ಈ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಈ ಹಿಂದೆ ಅವರ ಮೊದಲ ಅವಧಿಯಲ್ಲಿ ನಡೆದಂಥ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಸರ್ಕಾರ ಇದ್ದ ಕಾರಣಕ್ಕೋಸ್ಕರ. ಕಾರಣ ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷದವರನ್ನು ಆಯ್ಕೆ ಮಾಡಿದ್ರೆ ಕ್ಷೇತ್ರದಲ್ಲಿ ಕೆಲಸಗಳಾಗಲ್ಲ ಎನ್ನುವಂಥ ಒಂದು ಆತಂಕ ಇರುತ್ತೆ. ಸೊ ಸಹಜವಾಗಿ ಆಡಳಿತ ಪಕ್ಷದಲ್ಲಿರುವಂಥವರನ್ನೇ ಆಯ್ಕೆ ಮಾಡ್ತಾರೆ. ಬಟ್ ಇಟ್ಸ್ ನಾಟ್ ಮ್ಯಾಂಡೇಟ್ ಅಂತಲ್ಲ, ಜನ ಕೊಟ್ಟ ತೀರ್ಪು ಅಂತ ಹೇಳೋಕ್ಕಾಗಲ್ಲ. ಅದನ್ನು ಉಪಚುನಾವಣೆಯ ಫಲಿತಾಂಶ ಅಷ್ಟಕ್ಕೆ ಅದನ್ನು ಸೀಮಿತಗೊಳ್ಳಿ. ಬಟ್ ಅದರ ಪರಿಣಾಮಗಳು ಮಾತ್ರ ಬೇರೆ ಇರ್ತವೆ ರಾಜಕೀಯದಲ್ಲಿ ಅಂತ. ಸೊ ವೆರಿ ಕ್ರೂಷಲ್ ಎಲೆಕ್ಷನ್ ಇದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ವೆರಿ 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 ಕ್ರೂಷಲ್ ಎಲೆಕ್ಷನ್. ಲೋಕಸಭೆಯಲ್ಲಿ ಆಗಿರ್ತಕ್ಕಂಥ ಆಘಾತವನ್ನು ಸರಿಪಡಿಸಿಕೊಳ್ಳಲಿಕ್ಕೆ, ಆ ಆಘಾತದಿಂದ ಹೊರಬರಲಿಕ್ಕೆ ಈ ಬೈ ಎಲೆಕ್ಷನ್ ಇಸ್ ದ ಟೂಲ್ ಫಾರ್ ಕಾಂಗ್ರೆಸ್.